ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪ್ರತಿಯೊಬ್ಬ ರೈತರು ಹಾಗೂ ಸಾರ್ವಜನಿಕರು ವಿಬಿಜಿ ರಾಮ್ಜಿ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂವೈ ಗೋಪಾಲಕೃಷ್ಣ ಕರೆ ನೀಡಿದ್ದಾರೆ. ಶುಕ್ರವಾರ ತಳಕು ಹೋಬಳಿಯ ತಪ್ಪಗೊಂಡನಹಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ತಳಕು ಹೋಬಳಿಯ ರೈತರ ಜೀವನಾಡಿ ಬಹುದಿನಗಳ ಕನಸು ಎಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದಿದ್ದಾರೆ. ಇದೇ ವೇಳೆಯಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಾಲರಾಜ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ತಿಮ್ಮಾರೆಡ್ಡಿ, ನಾಗೇಂದ್ರಪ್ಪ, ಚಿತ್ರದುರ್ಗ ಜೆಡಿ ಮಂಜುನಾಥ್, ಶಶಿಧರ್, ನೇರಲಗುಂಟೆ ಸೂರನಾಯಕ, ಮೈಲನಹಳ್ಳಿ ನಾಗಣ್ಣ, ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಕೆಡಿಪಿ ಸದಸ್ಯ ವಿಶ್ವನಾಥ್ ರೆಡ್ಡಿ, ಚಳ್ಳಕೆರೆ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕೆಎಸ್ ಸುರೇಶ್, ಗೌರಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಣ್ಣ, ರಾಜ್ಯ ಸಂಚಾಲಕರು ಕೆಪಿಸಿಸಿ ಎಸ್ಸಿ ವಿಭಾಗ ಟಿ ಮಲ್ಲೇಶ್ ಹಿರೇಹಳ್ಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಜಯಲಕ್ಷ್ಮಿ ಹಿರೇಹಳ್ಳಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಚಮ್ಮ, ಯಾದಲಗಟ್ಟೆ ಪಾಲಯ್ಯ, ಎಇಇ ಚಂದ್ರಶೇಖರ್, ಗುತ್ತಿಗೆದಾರ ಜಯಣ್ಣ, ಸಿಪಿಐ ಹನುಮಂತಪ್ಪ, ಎಂ ಶಿರೇಹಳ್ಳಿ, ಪರಶುರಾಂಪುರ ಪಿಎಸ್ಐ ಮಾರುತಿ, ತಳಕು ಪಿಎಸ್ಐ ಕೆ ಶಿವಕುಮಾರ್, ತಪ್ಪಗೊಂಡನಹಳ್ಳಿ, ಗುಡಿಹಳ್ಳಿ, ಮೈಲನಹಳ್ಳಿ, ರೇಣುಕಾಪುರ, ಬೂದಿಹಳ್ಳಿ, ಬಸಾಪುರ ಇತರರು ಹಾಜರಿದ್ದರು. ಮಹತ್ವ ಏನು ಅಂತೇಳಿ ಅವಾಗ ಗೊತ್ತಾಗುತ್ತೆ, ಯಾರಿಗೂ ಗೊತ್ತಾಗಲ್ಲ ವಿಚಾರದಲ್ಲಿ. ಇನ್ನು ಮೂರನೇದಾಗಿ ನಮ್ಮ ವಿಚಾರಗಳು ಸಮಸ್ಯೆಗಳ ಬಗ್ಗೆ ಇವೆಲ್ಲ ನಮ್ಮೆಲ್ಲ ಸ್ನೇಹಿತರುಗಳು ಹೇಳಿದ್ದಾರೆ. ಎಲ್ಲೆಲ್ಲಿ ರಸ್ತೆಗಳು ಬೇಕಾಗಿತ್ತು, ಎಲ್ಲಿ ಚೆಕ್ ಡ್ಯಾಮ್ಗಳು ಎಲ್ಲೆಲ್ಲಿ ಹಾಕಬೇಕಾಗಿತ್ತು, ಪರ್ಕ್ಯುಲೇಷನ್ ಟ್ಯಾಂಕ್ಸ್ ಎಲ್ಲ ಹಾಕಬೇಕು ಅಂತ. ರೇಣುಕಾಪುರದಲ್ಲಿ ಕೂಡ ಒಂದು ಪರ್ಕ್ಯುಲೇಷನ್ ಟ್ಯಾಂಕ್ ನಾವು ಮಾಡಿದ್ವಿ. ನಾವು ಈಗ ರಸ್ತೆಗಳ ವಿಚಾರದಲ್ಲಿ ಬಂದಾಗ ಎಲ್ಲೆಲ್ಲಿ ಅಡಚಣೆಗಳಿದೆಯೋ, ಎಲ್ಲಿ ಅವ್ಯವಸ್ಥೆಗಳಿದೆಯೋ ಅದಕ್ಕೆಲ್ಲನೂ ಈಗ ಓಬಳಾಪುರ ಆಗಿರ್ಬೋದು, ಓಬಳಾಪುರದಿಂದ ಬರ್ತಕ್ಕಂಥ ವಿಶ್ವನಾಥಪುರ ಅದೆಂಥದ್ದು ಬ್ರಿಡ್ಜ್ ಎಲ್ಲ ಬೆದ್ದು ಹಾಳಾಗಿ ಹೋಗಿ ಜನನೇ ಓಡಾಡೋಂಥ ಪರಿಸ್ಥಿತಿಗಳಿದ್ದಾಗ 3.5 ಕೋಟಿ ರೂಪಾಯಿ ಹಾಕಿ ಈಗ ಅಲ್ಲಿ ಬ್ರಿಡ್ಜು ಕಟ್ತಕ್ಕಂಥ ವ್ಯವಸ್ಥೆಗಳು ಕೂಡ ನಾವು ಮಾಡಿದ್ವಿ ಅಲ್ಲಿ. ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ನಮ್ಮೆಲ್ಲ ಸ್ನೇಹಿತರುಗಳೆಲ್ಲ ಹೇಳಿದ್ರಿ. ಈಗ ಮತ್ತೆ ನಾನು ಓದಕ್ಕೆ ಹೋಗೋದಿಲ್ಲ, ನಿಮಗೆ ಗೊತ್ತಿರುತ್ತೆ ಯಾವ ಊರಿನಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ. ಅಷ್ಟು ತಿಳ್ಕೊಂಡ್ರೆ ಒಬ್ರಿಗೊಬ್ರು ಅಭಿಮಾನವಾಗಿ ತಿಳ್ಕೊಳ್ಳಿ ನೀವು ಅದನ್ನೆಲ್ಲ. ಯಾವ ಊರಿಗೆ ಹೋಗಿತ್ತಂದ್ರೆ ಒಬ್ಬ ಶಾಸಕನಾಗ ಬಂದಿರ್ತಕ್ಕಂಥ ಎಲ್ಲನೂ ಪುಸ್ತಕದ ಇರೋ ವ್ಯವಸ್ಥೆನ ಬಯಾಟ್ ಹೊಡ್ಕೊಂಡು ಹೇಳೋಕ್ಕಾಗೋದಿಲ್ಲ. ನಾವೇನು ಮಾಡಿದ್ವಿ, ನೀವು ಏನು ಕೇಳಿದ್ರು ಕೂಡ ಸ್ಪಂದಿಸಿರ್ತೀವಿ, ನಾವು ಕೆಲಸ ಮಾಡಿರ್ತೀವಿ. ಆ ಕೆಲಸಕ್ಕೆ ನಿಮಗೆಲ್ಲ ಗೊತ್ತಿದೆ, ಯಾವ ಊರಿನಲ್ಲಿ ಯಾವ ಕೆಲಸ ಮಾಡಿದ್ವಿ, ಎಷ್ಟು ಅನುಕೂಲ ಆಗಿದೆ ಎಂಬುದು ಗೊತ್ತಾಗುತ್ತೆ. ಈಗ ಶಾಲೆಗಳು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದು, ಒಬ್ಬ ದೇಶದ ಒಂದು ಸಂಸ್ಕಾರ ಸಂಸ್ಕೃತಿ ನೋಡಬೇಕು ಅಂತ ಹೇಳಿದ್ರೆ ಆ ದೇಶದಲ್ಲಿರ್ತಕ್ಕಂಥ ರಸ್ತೆಗಳು ಮತ್ತು ಶಾಲೆ ಮೂಲಭೂತ ಸೌಕರ್ಯಗಳಲ್ಲಿ ಬರ್ತಕ್ಕಂಥ ಎರಡು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಯಾವುದು ಅಂದರೆ ಶಾಲೆ ಮತ್ತು ರಸ್ತೆ. ಈ ಕೆಲಸಗಳು ಮೊದಲು ಮಾಡಬೇಕು ಅಂತೇಳಿ. ಈಗ ರಸ್ತೆಗಳ ಬಗ್ಗೆ ಇಷ್ಟೆಲ್ಲ ನಾವು ಮಾಡಿದ್ವಿ. ಹಂಗಾರೆ ಶಾಲೆಗಳ ಬಗ್ಗೆ ನಾನು ಹೋದ ಕಡೆ ಎಲ್ಲ ರೇಣುಕಾಪುರದವರು ಇದೇ ತಿಪ್ಪಣ್ಣ ಅವರೆಲ್ಲ ಬಂದರೆ ಯಜಮಾನರೆಲ್ಲ ಅಲ್ಲಿ ಅಡ್ಲಾಕಿ ನನಗೆ ಇಲ್ಲಿ 2 ಶಾಲೆಗಳು ಬಿದ್ದೋಗಿದ್ವು ಅಂತೇಳಿ ಮಕ್ಕಳು, ಸಣ್ಣ ಮಕ್ಕಳೇ ಕರ್ಕೊಂಡು ಹೋಗಿ ತೋರಿಸಿದ್ವು. 2 ಶಾಲೆಗಳು ಬಿದ್ದೋಗಿತ್ತು, 4 ಶಾಲೆಗಳು ಅಲ್ಲಿ ಹೆಚ್ಚು ಕಡಿಮೆ ಡ್ಯಾಮೇಜ್ ಆಗಿತ್ತು. 2 ಶಾಲೆ ತೋರಿಸಿದ್ರು. ಅದಕ್ಕೆ ನಾನು ತಿಳ್ಕೊಂಡೆ, ನಾನು ಈ ಭಾಗದಲ್ಲಿ ಸಾಕಷ್ಟು ಈಗ ತೊಂದರೆ ಆಗಿರ್ತಕ್ಕಂಥ ಶಾಲೆಗಳೇ ಅತಿ ಹೆಚ್ಚಾಗಿದ್ದವು ಅಂತ ಹೇಳ್ಬಿಟ್ಟು ಸುಮಾರು 62 ಕೋಟಿ ರೂಪಾಯಿ ಅಂದಾಜಿನ ವೆಚ್ಚದಲ್ಲಿ KMRCL ಕೊಡ್ತಕ್ಕಂಥ ಅನುದಾನನ ತಳಕು ಮತ್ತು ನಾಯಕನಹಟ್ಟಿ ಹೋಬಳಿಯಲ್ಲಿ ಎಲ್ಲೆಲ್ಲಿ ಶಾಲೆಗಳು ಬಿದ್ದೋಗಿದ್ದಾವೆ, ಎಲ್ಲೆಲ್ಲಿ ಶಾಲೆಗಳು ಪರಿಪೂರ್ಣವಾಗಿ ಕಟ್ಟಬೇಕು, ಎಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೆ, ವಿದ್ಯಾರ್ಥಿಗಳ ಸಂಖ್ಯೆ ಜಾಗ ಇರುತ್ತೆ, ಅಲ್ಲಿ ಅಡಿಷನಲ್ ಆಗಿ ಎಲ್ಲಿ ಕಟ್ಟಬೇಕು ಅನ್ನೋದಕ್ಕೆ 61 ಕೋಟಿ ರೂಪಾಯಿ ಅಂದಾಜಿನ ವೆಚ್ಚದಲ್ಲಿ ಈಗ ಶಾಲೆಗಳು ಕಟ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ನಾವು ಈಗ ಅದನ್ನೇ ಈಗ ಆದಷ್ಟು ಬೇಗನೆ ಬರುತ್ತೆ. ಇನ್ನು ಅಂಗನವಾಡಿ ವಿಚಾರಗಳಲ್ಲಿ ಬಂದಂಥ ಸಂದರ್ಭದಲ್ಲಿ KMRCಯಿಂದ ಈಗಾಗಲೇ ಬಂದಿದೆ, ಟೆಂಡರ್ ಕೂಡ ಆಗಿದೆ. ಕೂಡಲೇ ಅಂಗನವಾಡಿ ಬಿಲ್ಡಿಂಗ್ಗಳು ನಾವು ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಆ ಕೆಲಸಗಳೆಲ್ಲ ಮಾಡ್ತೀವಿ. ಅದಕ್ಕೆ ನಾನು ಕೇಳೋದು ಇಷ್ಟೇ, ಯಾರೂ ಗಾಬರಿ ಆಗೋದು ಬೇಡ, ಸಮಾಧಾನವಾಗಿ ಸಂತೋಷವಾಗಿ ಗೌರವ, ನೀವು ನನಗಿದ್ದರೆ ನಾನು ನಿನಗೆ ಎಂಬುದು ಒಂದು ಹಿಂದೆ